ಒಳ್ಳೇದ್ ಮಾಡೋದ್ ಬಿಟ್ಟು ಕೆಟ್ಟದ್ ಮಾಡೋದು ನಿನಗೆ ಗೊತ್ತಿಲ್ವಲ್ಲ ಗಂಗಾ? ಏನಮ್ಮ ಡಲ್ಲಾಗಿದ್ದೀರಾ? ಏನೂ ಇಲ್ಲ ಗಂಗಾ. ಮತ್ತೆ ಧ್ವನಿ ಯಾಕೋ ಬೇರೆ ತರ ಇದೆ. ನಾನ್ ಚೆನ್ನಾಗೇ ಇದ್ದೀನಿ, ನೀನ್ ಕೂಡ ಚೆನ್ನಾಗಿರ್ಬೇಕು. ನೀನು, ನಾನು, ಅವರು, ನಿತ್ಯ ಎಲ್ರೂ ಚೆನ್ನಾಗಿರ್ತೀವಮ್ಮ. ಎಲ್ರಿಗೂ ಒಳ್ಳೇದಾಗತ್ತೆ. ಅದೇನೇ ಆದ್ರೂ ನೀವು ಈ ಇಂಟರ್ವ್ಯೂಗೆ ಬಂದು ಕಾಂಟೆಸ್ಟ್ ಅಲ್ಲಿ ಸೆಲೆಕ್ಟ್ ಆಗಿದ್ಕೆ ಕಂಗ್ರಾಟ್ಸ್ ಸರ್. ಕಾಂಟೆಸ್ಟ್ ಅಲ್ಲಿ ವಿನ್ ಆದ್ಮೇಲೆ ಹೇಳು ನಾಣಿ. ನಿಮ್ಮನ್ ಬಿಟ್ಟು ಇನ್ಯಾರು ಗೆಲ್ತಾರೆ ಸರ್? ಏನೋ ನಾಣಿ, ನನಗಿದೆಲ್ಲ ಇಷ್ಟ ಇಲ್ಲ. ಫೋರ್ಸ್ ಮಾಡಿ ಕರ್ಕೊಂಡ್ ಬಂದ್ರು. ಹಾಗಂತ ಕಾಂಟೆಸ್ಟ್ ಅಲ್ಲಿ ನೀವು ಈ ತರ ಇರಬಾರ್ದು ಸರ್. ಮೇಡಮ್ ಮೇಲೆ ಇರೋ ನಿಮ್ಮ ಪ್ರೀತಿನ ಗೆಲ್ಲೋದಕ್ ನೋಡಿ. ಎಕ್ಸ್ಕ್ಯೂಸ್ ಮೀ ಸರ್. ಎಸ್. ನೀವು ಈ ಕಾಂಟೆಸ್ಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ? ಎನಿ ಪ್ರಾಬ್ಲಮ್? ನಿಮ್ಗೆ ಥ್ರೆಟ್ ಇದೆ ಅಂತ ನಮ್ಗೆ ಇನ್ಫಾರ್ಮೇಶನ್ ಬಂದಿದೆ. ನನಗೆ ಥ್ರೆಟ್ಟಾ? ಎಸ್ ಸರ್. ನಿಮ್ಮ ಮೇಲಾಗ್ಲಿ ನಿಮ್ಮ ಮೆಸೇಜ್ ಮೇಲಾಗ್ಲಿ ದಾಳಿ ಮಾಡ್ತಾರೆ ಅಂತ ನಮ್ಗೆ ಇನ್ಫಾರ್ಮ್ ಮಾಡಿ ಹೇಳಿದ್ದಾರೆ. ನೀವು ಈ ಕಾಂಟೆಸ್ಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾ ಇಲ್ಲ ಕೇರ್ಫುಲ್ ಆಗಿರ್ಬೇಕಾ ಅಂತ ಯೋಚನೆ ಮಾಡಿ. ನಿಮ್ಗೆ ಫೋನ್ ಮಾಡಿದ್ಯಾರು ಸರ್? ಗೊತ್ತಿಲ್ಲ, ಪ್ರೈವೇಟ್ ನಂಬರ್ ಇಂದ ಕಾಲ್ ಬಂದಿದೆ. ಆಕಾಶವಾಣಿ ಮಾತಿನಾಗೆ ಆಕಾಶವಾಣಿಯಿಂದ ಫೋನ್ ಬಂದಿದೆ ಅಂದಂಗಾಯ್ತು. ಸಾರಿ, ಕಾಲ್ ಮಾಡಿರೋದು ಜೆಂಟ್ಸ್ ಅಲ್ಲ, ಲೇಡಿ. ನಿಮಗೆ ನಮ್ಮ ಪ್ರೊಟೆಕ್ಷನ್ ಬೇಕು ಅಂದ್ರೆ ಕೊಡ್ತೀವಿ ಸರ್. ನೋ ನೀಡ್ ಇನ್ಸ್ಪೆಕ್ಟರ್. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್, ಬರ್ತೀವಿ ಸರ್. ಅಮ್ಮರೇ ಅಮ್ಮ. ನಾಣಿ ಸರ್, ಈಗ ಬಂತು ನೋಡು ನಿಜವಾದ ಕಿಕ್. ಏನ್ ಹೇಳ್ತಿದ್ದೀರಾ ಸರ್? ಇಲ್ಲಿವರೆಗೂ ಈ ಕಾಂಟೆಸ್ಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಾ ಬೇಡವಾ ಅಂತ ಒಂದ್ ಚಿಕ್ಕ ಡೌಟ್ ಇತ್ತು. ಈಗ ಖಂಡಿತ ಪಾರ್ಟಿಸಿಪೇಟ್ ಮಾಡ್ಲೇಬೇಕು ಅಂತ ಡಿಸೈಡ್ ಆದೆ. ಇದೇನ್ ಸರ್, ನಿಮ್ಗೆ ಥ್ರೆಟ್ ಇದೆ ಅಂತ ಪೊಲೀಸ್ ಹೇಳ್ತಿದ್ದಾರೆ, ನೀವಿಲ್ಲಿ ಕಿಕ್ಕು ಅಂತಿದ್ದೀರಾ? ಯುದ್ಧ ಬಂದಾಗ್ಲೇ ಅಲ್ವಾ ನಾಣಿ ರಾಜನ್ ಬೆಲೆ ಗೊತ್ತಾಗೋದು. ಆಟದಲ್ಲಿ ಮಜಾ ಇರುತ್ತೆ, ಬೇಟೆ ಆಡೋದ್ರಲ್ವಾ ಕಿಕ್ಕಿರೋದು. ನಮ್ ಜೊತೆ ಯುದ್ಧ ಮಾಡ್ತಿರೋರ್ ಹತ್ರ ಎಲ್ರನ್ನು ಸೂಪರ್ವೈಸ್ ಮಾಡೋದು, ರೆಸಾರ್ಟ್ನ ಅಬ್ಸರ್ವ್ ಮಾಡೋದೇನೋ ನನಗೆ ಯೂಸ್ ಆಗತ್ತೆ. ಗೆಸ್ಟ್ನ ರಿಸೀವ್ ಮಾಡೋದೇ ನನಗೆ ಪ್ರಾಬ್ಲಮ್. ಜೈ ಗಂಗಾ ಕಣ್ಣಿಗೆ ಬೀಳ್ದೆ ಮ್ಯಾನೇಜ್ ಮಾಡಬೇಕು. ಫಸ್ಟ್ ಇಲ್ಲಿ ಏನೇನಿದೆಯೋ ನೋಡಬೇಕು. ನೆಕ್ಸ್ಟ್ ನನ್ನ ಪ್ಲಾನ್ ಹೇಗೆ ಎಕ್ಸಿಕ್ಯೂಟ್ ಮಾಡೋದೋ ನೋಡ್ಬೋದು. ಬಂದ್ರ ರೀ? ಒಂದೆರಡು ದಿನಕ್ಕೆ ಬೇಕಾಗೋಷ್ಟು ತಗೊಂಡೆ. ಈ ಟಿ ಶರ್ಟ್ ಕೂಡ ಇಟ್ಟಿರ್ಲಾ? ನಿನಗೇನಿಷ್ಟನೋ ಅದನ್ನ ಇಡು ಗಂಗಾ. ಅಯ್ಯೋ ರಾಮ, ನನಗ್ ಬೇಕಾಗಿದ್ದೆಲ್ಲ ಇಟ್ಟಾಯ್ತು. ನಿಮಗೇನ್ ಬೇಕೋ ಹೇಳಿ. ನಂಗೇನ್ ಬೇಕು ಅಂತ ನಿಂಗೆ ಗೊತ್ತಲ್ವಾ? ಏನ್ರಿ, ಇನ್ನು 2 ದಿನ ಎಲ್ಲ ಮರ್ತು ಹ್ಯಾಪಿಯಾಗಿ ಕಳಿಯೋಣ. ಖುಷಿಯಾಗಿದ್ದು ಬರ್ಬೇಕು. ಓಕೆ ಬಂಗಾರ. ತುಂಬಾ ದಿನ ಆದ್ಮೇಲೆ ಸಂತೋಷವಾಗಿರ್ತೀವಿ.
ಅದನ್ನ ಯೋಚನೆ ಮಾಡಿದ್ರೆ ಮನ್ಸು ಹಕ್ಕಿ ಹಾಗೆ ಹಾರಾಡ್ತಿದೆ. ನನಗೂ ಕೂಡ. ಹೌದಾ? ನಿನ್ನೆವರೆಗೂ ಬೇಡ ಬೇಡ ಅಂದ್ರಿ, ಇವತ್ತು ಬೇಕು ಬೇಕು ಅಂತಿದ್ದೀರಾ. ನೀವ್ ಗಂಡಸ್ರ ಮಾತಿಗೆ ಅರ್ಥನೇ ಬೇರೆ. ಹೆಣ್ಮಕ್ಳಿಗೆ ಮನ್ಸು ಬದ್ಲಾದ ಹಾಗೆ ಗಂಡ್ ಮಕ್ಳಿಗೆ ಮಾತು ಬದ್ಲಾಗಿರತ್ತೆ. ನೀವು ಬಾಸ್, ನಾವು ಸರ್ವೆಂಟ್ಸ್. ಹೌದು ಹೌದು, ನೀವು ತುಂಬಾ ಅಮಾಯಕರು ಬಿಡಿ. ಅಮಾಯಕರೇನಲ್ಲ, ಸಪೋರ್ಟರ್. ಹೆಂಡ್ತಿದಿರಿಗೆ ಸಪೋರ್ಟ್ ಮಾಡೋರು. ಅದೇನಿಲ್ಲ, ಹೊರಗೆ ಹಾಗೆ ಹೇಳ್ತೀರಾ ಅಷ್ಟೇ. ನಿಮಗ್ ಬೇಕಾಗಿದ್ದೆಲ್ಲ ಮಾಡ್ತಾ ಇರ್ತೀರಾ. ನಿಮಗ್ ಗೊತ್ತಿಲ್ದೇನೇನಾ? ನಿಮಗ್ ಗೊತ್ತಿಲ್ದೆ ಏನ್ ಮಾಡ್ತೀವಿ ಬಂಗಾರ? ರಾಮ ತಾನಾಗ್ ತಾನೇ ಜಿಂಕೆ ಹಿಂದೆ ಹೋದ್ನಾ? ಸೀತೆ ಕೇಳಿದ್ಕಲ್ವ ಹೋಗಿದ್ದು? ಹೌದು, ಹಾಗೆ ಕೇಳಿ ಪಾಪ ಸೀತಮ್ಮ ಕಷ್ಟ ತಂದ್ಕೊಂಡ್ಲು. ಆದ್ರೆ ಈ ಸೀತಮ್ಮನ್ ಕಷ್ಟ ಮುಗೀತಿದೆ. ಏನ್ ಹೇಳ್ತಾ ಇದೀರಾ ರೀ? ಸೀತೆ ಕೇಳಿದ್ದು ಅವಳ ಕಷ್ಟಕ್ಕೆ ಕಾರಣ ಆಯ್ತು. ನೀನ್ ಕೇಳಿದ್ದು ನಿನ್ ಕಷ್ಟ ಹೋಗೋದಕ್ಕೆ ಕಾರಣ ಆಗ್ತಿದೆ ಅಂತ. ನೀವೇನ್ ಹೇಳ್ತಾ ಇದೀರಾ ರೀ? ನನಗ್ ಅರ್ಥ ಆಗ್ತಿಲ್ಲ. ನಾಳೆ ಎಲ್ಲ ಅರ್ಥ ಆಗುತ್ತೆ ಬಿಡು. ಸರಿ, ಸ್ಪರ್ಧೆಯಲ್ಲಿ ನಾವೇ ಗೆಲ್ಬೇಕು, ನಮ್ಗೆ ಪ್ರೈಸ್ ಬರ್ಬೇಕು. ಖಂಡಿತ ಬರುತ್ತೆ ಬಂಗಾರ. ಪ್ರೈಸ್ ನಮ್ಗಲ್ದೆ ಇನ್ಯಾರಿಗೆ ಬರುತ್ತೆ? ನೀವು ಮನ್ಸಾರೆ ಅಂದ್ರಲ್ವಾ, ಅದ್ ಹಾಗೆ ಆಗತ್ತೆ. ಊಟ ಮಾಡಿ ಬೇಗ ನಿದ್ರೆ ಮಾಡೋಣ. ನಾಳೆ ಬೆಳಗ್ಗೆನೆ ರೆಸಾರ್ಟಿಗೆ ಹೋಗ್ಬೇಕಲ್ವಾ? ಲಗೇಜ್ ಎಲ್ಲ ಇಟ್ಕೊಂಡಿದ್ಯಲ್ವಾ? ಏನು ಮರ್ತಿಲ್ಲ ತಾನೆ? ನಾನೇನ್ ಮರ್ತಿಲ್ಲ. ನೀವೇನಾದ್ರೂ ಮರ್ತಿದ್ರೆ ಹೇಳಿ, ಈಗ್ಲೇ ಬ್ಯಾಗಲ್ಲಿ ಇಡ್ತೀನಿ. ಒಂದು ಮರ್ತಿದ್ದೀನಿ. ಏನ್ರಿ? ಮೋಸ್ಟ್ಲಿ ನಿನ್ನ ಮೇಲೆ ಅಟ್ಯಾಕ್ ಮಾಡೋದು ಆ ಶತ್ರುನೇ ಆಗಿರ್ಬೇಕು. ಆ ಶತ್ರುಗೆ ಆನ್ಸರ್ ಮಾಡ್ಬೇಕಲ್ಲ, ಅದಕ್ಕೆ ಈ ಆಯುಧ. ಒಳಗಿಡು. ನಾವೇನು ಸಂತೋಷವಾಗಿರ್ಬೇಕು ಅಂದ್ಕೊಂಡ್ರೆ ಮತ್ತೆ ಈ ಸಮಸ್ಯೆ ಏನ್ರಿ? ಅದೇ ವಿಧಿ. ಬೆಳಕಿನ ಪಕ್ಕ ಕತ್ಲು, ಸಂತೋಷದ ಪಕ್ಕ ದುಃಖ, ನಗು ಪಕ್ಕದಲ್ಲೇ ಅಳುನೂ ಇರುತ್ತೆ. ಹೀಗಾದ್ರೆ ನಾವೆಲ್ಲೂ ಹೋಗೋದ್ ಬೇಡ, ಮನೇಲೇ ಇರೋಣ. ನೋ ನೋ ನೋ, ಯಾರಿಗೂ ಹೆದ್ರಿ ನಾವ್ಯಾಕೆ ಮನೇಲಿರ್ಬೇಕು? ಜೊತೆಗೆ ನಿನ್ ಶತ್ರು ಚಾಲೆಂಜ್ ಮಾಡಿದ್ರೆ ನಾನ್ ಹೇಗ್ ಸೈಲೆಂಟ್ ಆಗಿರ್ಲಿ? ನಿನ್ನ ಆಸೆನ ಈಡೇರಿಸದೆ ಹೋದ್ರೆ ನಾನ್ ಯಾಕೆ ಗಂಗಾ? ಎಲ್ಲ ಮರೆಯೋದಿಕ್ಕೆ ಹೋಗೋಣ ಅಂದ್ಕೊಂಡೆ, ಆದ್ರೆ ಅಲ್ಲಿ ಕೂಡ ನೀವು. ನಮ್ಮ ಆಟಕ್ಕೆ ಯಾವ ಕೊರತೆನೂ ಆಗಲ್ಲ ಅಂತ ನಾನ್ ಮಾತು ಕೊಡ್ತೀನಿ. ಆಟ ಆಟನೇ. ರೆಡಿ, 3, 2, 1 ಗೋ. ಇವಳು ಓಡ್ತಿಲ್ವಲ್ಲ, ಹೋಗೆ ಗೋ. ಗುಡ್ ಜಾಬ್ ಚಂದ್ರಿಕಾ.
ಆರಾಮಾಗಿ ನಡ್ಕೊಂಡು ಹೋದ್ರಿ? ನಿಮ್ ಗಂಡ ನೀವು ಬೆಸ್ಟ್ ರೂಮ್ ಅಲ್ಲಿ ಇರ್ಬೇಕು ಅಂತ ನಿಮ್ಗೆ ಅನ್ನಿಸ್ಲಿಲ್ವಾ? ಎಲ್ರೂ ಕಂಫರ್ಟ್ ನೋಡ್ತಾರೆ, ನಾನು ಕಂಪನಿ ನೋಡ್ತೀನಿ. ನನ್ನ ಗಂಡ ನನ್ನ ಪಕ್ಕದಲ್ಲಿದ್ರೆ, ನಾವು ಪುಟ್ಟು ಗುಡ್ಸಲ್ಲಿದ್ರು ನನಗೆ ಆನಂದನೇ. ವಾವ್, ವಾಟ್ ಎ ಗ್ರೇಟ್ ಆನ್ಸರ್. ಡೋಂಟ್ ವರಿ ಚಿಕ್ಕಮ್ಮ, ಇವ್ರು ನನ್ನ ಪಕ್ಕದಲ್ಲಿದ್ರೆ ನಂಗೆ ಅಷ್ಟೇ ಸಾಕು ಅಂತ ಹೇಳಿದ್ನಲ್ಲ. ಬಾ ಚಂದ್ರಿಕಾ, ನಾವು ಸೂಪರ್ ಡಿಲಕ್ಸ್ ಕಾಟೇಜ್ಗೆ ಹೋಗೋಣ. ಬಾಯ್. ಇದೇನ್ರಿ ಸೂಪರ್ ಡಿಲೆಕ್ಸ್ ರೂಮ್ ಸಿಗುತ್ತೆ ಅನ್ಕೊಂಡ್ರೆ ಸ್ಟೋರ್ ರೂಮ್ ಸಿಕ್ತು. ಕಂಗ್ರಾಟ್ಸ್ ಮ್ಯಾಮ್, ಕಂಗ್ರಾಟ್ಸ್ ಸರ್. ಇವಾಗ ಉಳ್ದಿರೋದು ಸೂಪರ್ ಡಿಲೆಕ್ಸ್ ಕಾಟೇಜ್ ಮಾತ್ರನೇ. ನಿಮ್ ಒಳ್ಳೆ ಮನಸ್ಸಿಗೆ ಒಳ್ಳೆ ಕಾಟೇಜೇ ಸಿಕ್ಕಿದೆ. ಥ್ಯಾಂಕ್ ಯು. ಥ್ಯಾಂಕ್ಸ್. ವಿಶ್ ಯು ಗುಡ್ ಲಕ್. ಆದ್ರೆ ಟಾಸ್ಕ್ ಅಲ್ಲಿ ನೀವೇ ವಿನ್ನರ್. ನಿಮ್ ಕಾಟೇಜಿಗೆ ಹೊರಡಿ. ಅಂದ್ರೆ ಗಂಗಾನ ಬಂಜೆ ಮಾಡ್ಬಿಡ್ತೀಯಾ? ಹೌದು, ಹೊಟ್ಟೆಲಿರೋ ಮಗು ಹೋಗಿ ಮತ್ತೆ ಮಗು ಹುಟ್ಟೋ ಚಾನ್ಸು ಇಲ್ದೆ ಆ ಗಂಗಾ ಒದ್ದಾಡ್ಬೇಕು, ತಾನಾಗ್ ತಾನೇ ಆತ್ಮಹತ್ಯೆ ಮಾಡ್ಕೋಬೇಕು. ಜೈ ಸೋಲ್ತಾನೆ. ವಂಶಕ್ಕೋಸ್ಕರ, ಮಗುಗೋಸ್ಕರ ಜೈ ನನ್ನ ಹುಡ್ಕೊಂಡು ಬರ್ಬೇಕು, ನನ್ನ ಮದ್ವೆ ಮಾಡ್ಕೋಬೇಕು. ಇದೇ ನನ್ ಪ್ಲಾನ್. ತುಂಬಾ ಚೆನ್ನಾಗಿದ್ಯಮ್ಮ. ಜೈನ ನಿನ್ ದಾರಿಗೆ ಹೇಳ್ಕೊಳಕ್ಕೆ ಒಳ್ಳೆ ಪ್ಲಾನೇ ಮಾಡಿದ್ಯಾ. ಆದ್ರೂ ಸ್ವಲ್ಪ. ಆದ್ರೆ ಏನು? ಏನಾದ್ರೂ ಪ್ರಾಬ್ಲಮ್ಮಾ? ಜೈ ನಿನ್ಗೋಸ್ಕರ ಗನ್ ತಂದಿದ್ದಾನಮ್ಮ. ನನಗೋಸ್ಕರ ಗನ್ ತರೋದೇನು? ಅಂದ್ರೆ ಜೈ ಮೊದ್ಲು ಈ ಸ್ಪರ್ಧೆಗೆ ಒಪ್ಕೊಳ್ಳಿಲ್ಲ ಅಮ್ಮ. ಮನೆಯವ್ರು ಹೇಳಿದ್ಮೇಲೆ ಸುಮ್ನೆ ಒಪ್ಕೊಂಡ. ಯಾವಾಗ ಪೊಲೀಸ್ ಬಂದು ಥ್ರೆಟ್ ಇದೆ ಅಂದ್ರೋ ಆಗ್ಲೇ ಅವನು ಈ ಸ್ಪರ್ಧೆ ಸೀರಿಯಸ್ ಆಗಿ ತಗೊಂಡ. ಆ ಥ್ರೆಟ್ ನಿನ್ನಿಂದ ಅಂತ ಜೈಗೆ ಅನುಮಾನ ಬಂತು. ನಿನ್ನ ಹಿಡಿಯೋಕೆ ಜೈ ಈ ಸ್ಪರ್ಧೆಗೆ ಬಂದಿದ್ದಮ್ಮ. ಗನ್ ಕೂಡ ತಂದ ಅಂದ್ರೆ ನಿನ್ ಪ್ರಾಣ ಅವನ್ ಕೈಲಿ. ಸ್ಟಾಪ್ ಇಟ್. ಜೈ ಬುಲೆಟೇ ಅಲ್ಲ, ಜೈ ಶ್ಯಾಡೋ ಕೂಡ ನನ್ ಮೇಲೆ ಬೀಳೋದಿಕ್ ಬಿಡಲ್ಲ. ನಾನು ಇಲ್ಲಿಗೆ ಬಂದಿದ್ದು ನಾನು ಅಂದ್ಕೊಂಡಿದ್ನ ಮಾಡೋದಿಕ್ಕೆ ಹೊರತು ಜೈಗೆ ಸಿಕ್ ಬೀಳೋದಿಕ್ಕಲ್ಲ. ಹಾಗಂತ ನೀನ್ ಅನ್ಕೊಂಡ್ರೆ ಸರಿ ಹೋಗುತ್ತೇನಮ್ಮ. ಜೈ ಇಲ್ಲಿ ಬಂದಿದ್ದು ರಿಲ್ಯಾಕ್ಸ್ ಮಾಡೋಕ್ಕಲ್ಲ, ನಿನ್ ಮೇಲೆ ರಿವೆಂಜ್ ತಗೊಳೋದಕ್ಕೆ. ಜೈ ನನ್ನ ಮೇಲೆ ರಿವೆಂಜ್ ತಗೋತಾನೋ, ನಾನು ಆ ಗಂಗಾ ಮೇಲೆ ರಿವೆಂಜ್ ತಗೋತೀನೋ? ಅಬ್ಬಾ, ಈ ಕಾಟೇಜ್ ಎಷ್ಟು ಚೆನ್ನಾಗಿದೆ ಅಲ್ವಾ ರೀ? ಎಷ್ಟು ಅಂದವಾಗಿದೆ ಅಲ್ವಾ? ನಿನಗಿಂತ ಅಂದವಾಗಿದ್ಯಾ? ನಾನು ಹೇಳಿದ್ದು ಹೊರಗಿರೋ ಪ್ರಕೃತಿ ಬಗ್ಗೆ. ಆ ಪ್ರಕೃತಿಗಿಂತ ನೀನೇ ಅಂದವಾಗಿದ್ಯಾ? ಹೊರಗಡೆ ಬಂದ್ರು ನನ್ನೇ ಹೊಗಳ್ಬೇಕಾ? ನಿನಗಿಂತ ನನಗೆ ಬೇರೆ ಯಾವುದು ಚೆನ್ನಾಗಿ ಕಾಣಿಸಲ್ಲ. ಎಲ್ಲ ಸುಳ್ಳು, ನನ್ನ ಸುಮ್ಮನೆ ಹೊಗಳೋದು. ಇಲ್ಲ ಗಂಗಾ, ನಮ್ಮ ಮದುವೆ ಆದ್ಮೇಲೆ ನಿನಗೆ ಪ್ರಪಂಚ ಎಲ್ಲ ತೋರಿಸ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಹನಿಮೂನ್ಗೂ ಕೂಡ ಕರ್ಕೊಂಡು ಹೋಗ್ಲಿಲ್ಲ. ಕೇರಳಕ್ಕೆ ಹೋಗ್ ಬಂದ್ವಲ್ಲ ರೀ. ಅದೊಂದು ಟ್ರಿಪ್ಪಾ? ಕೇರಳದಿಂದ ತಿರುಗಿ ಬಂದ್ಮೇಲೆ ಏನಾಯ್ತು ಅಂತ ನಿನಗೆ ಗೊತ್ತಿಲ್ವಾ? ಹೌದು ರೀ, ಕೇಸು ಜೈಲು ಅಂತ ಎಷ್ಟು ಕಷ್ಟಪಟ್ವಿ. ಛೆ, ಅದೊಂದು ಕೆಟ್ಟ ಕನ್ಸು ಅಲ್ವಾ? ನೀನ್ ಕನ್ಸೀವ್ ಆದ್ಮೇಲೆ ನಾವು ಹೊರಗೆ ಎಲ್ಲೂ ಹೋಗಿಲ್ಲ. ಫಸ್ಟ್ ಟೈಮ್ ಹೊರಗೆ ಬಂದಿದ್ವಿ. ನನಗೆ ತುಂಬಾ ಖುಷಿ ಆಗ್ತಿದೆ. ಯಜಮಾನ್ರು ನಿಧಾನವಾಗಿ ಲೈನಿಗೆ ಬರ್ತಿದ್ದಾರೆ. ಅವ್ರ ಮನ್ಸು ಬದಲಾಯಿಸೋಕೆ ಇದೇ ಸರಿಯಾದ ಸಮಯ. ನಿಜವಾಗ್ಲೂ ಸಂತೋಷವಾಗಿದ್ದೀರಾ? ನನ್ ಮುಖದಲ್ಲಿ ಹ್ಯಾಪಿನೆಸ್ ಇಲ್ದೆ ಸ್ಯಾಡ್ನೆಸ್ ಕಾಣ್ತಿದ್ಯಾ? ಇಲ್ಲ ಅಂದ್ಕೊಳ್ಳಿ. ಮತ್ತೇನ್ ನಿನ್ ಡೌಟು? ಅಂದ್ರೆ
ಇಷ್ಟು ಅಂದವಾದ ಜಾಗ, ಎದ್ರಲ್ಲಿ ಅಂದವಾದ ಹೆಂಡತಿ, ಆ ಹೆಂಡತಿ ಹೊಟ್ಟೆಲಿ ನಿಮ್ ಮುದ್ದಾದ ಮಗಳು. ಅಮ್ಮ ನಿತ್ಯ, ನಿನ್ಗೊಂದು ಒಳ್ಳೆ ಅವಕಾಶ ಬಂತು. ಏನು? ಈಗ ಗಂಡಸ್ರಿಗೆಲ್ಲ ಅಡಿಗೆ ಟಾಸ್ಕ್ ಇದೆ. ಗಂಡಂದ್ರು ಅಡಿಗೆ ಮಾಡಿ ಹೆಂಡತಿರ್ಗೆ ತಿನ್ನಿಸ್ಬೇಕಂತೆ. ಗೊತ್ತಾಯ್ತು. ಜೈ ಮಾಡಿರೋ ಅಡ್ಗೆಲಿ ನೀನ್ ಈ ಪೌಡರ್ನ ಹಾಕಿದ್ರಾಯ್ತು. ಜೈ ಕೈಯಾರನೆ ಗಂಗಾ ಹೊಟ್ಟೆಲಿರೋ ಮಗು ಸತ್ ಹೋಗುತ್ತೆ. ಶಾಶ್ವತವಾಗಿ ಅವಳು ಬಂಜೆ ಆಗ್ತಾಳೆ. ಫುಡ್ ಪಾಯ್ಸನ್ ಆಯ್ತು ಅಂತ ಎಲ್ರೂ ಅನ್ಕೋತಾರೆ. ಈ ಥಾಟ್ ನನಗಾಗ್ಲೇ ಬಂದಿತ್ತು. ಆದ್ರೆ ಎಲ್ರೂ ನೋಡ್ತಿದ್ದಾಗ ಫುಡ್ಡಲ್ಲಿ ಪೌಡರ್ ಹೇಗ್ ಹಾಕೋದು? ಮನ್ಸಿದ್ರೆ ಮಾರ್ಗ ಇರುತ್ತಮ್ಮ. ಆದ್ರೂ ಇಷ್ಟು ಚಿಕ್ಕ ವಿಷಯನ ನಾನ್ ನಿನ್ಗೆ ಹೇಳ್ಬೇಕಾ? ನೀನೇ ಯೋಚನೆ ಮಾಡು. ಚಂದ್ರಿಕಾ, ನೀನ್ ಸಾಮಾನ್ಯನೇ ಅಲ್ಲ. ನಿತ್ಯಾಗೆ ಐಡಿಯಾ ಕೊಟ್ಟೆ ಅಂದ್ರೆ ನಿನ್ನ ಹೇಗ್ ಹೊಗಳೋದು ಅರ್ಥ ಆಗ್ತಿಲ್ಲ. ಜೈ ಏನ್ ಪ್ರಿಪೇರ್ ಮಾಡ್ತಿದ್ದಾನೆ? ಪೌಡರ್ ಹೇಗ್ ಹಾಕ್ಲಿ? Time up. Stop. Stop. ಸ್ಟವ್ ಆಫ್ ಮಾಡಿ. 5 ನಿಮಿಷ ಎಕ್ಸ್ಟ್ರಾ ಕೊಡಿ. ನೋ. ನಿಮಗ್ ಕೊಟ್ಟಿರೋ ಟೈಮ್ ಪೂರ್ತಿ ಆಯ್ತು. ಈಗ ಯಾರ್ಯಾರು ಏನ್ ಅಡ್ಗೆ ಮಾಡಿದಿರೋ ನಮಗೆ ಹೇಳಿ. ನೀವೇನ್ ಮಾಡಿದೀರಾ? ನಮ್ಮ ಮಿಸ್ಸಸ್ಗೆ ನೂಡಲ್ಸ್ ಅಂದ್ರೆ ಇಷ್ಟ, ಅದನ್ನೇ ಮಾಡಿದ್ದೀನಿ. ಸೂಪರ್. ನೀವು ಸರ್? ಬಂಗಾರ ಬೌ. ಅದೇನ್ ಅಡಿಗೆ ಸರ್? ಒಂದ್ ರೀತಿ ವೆರೈಟಿ ಅಡಿಗೆ. ಶ್ರೀಲಕ್ಷ್ಮಿ ಅಂತ ನಮ್ಮ ಆಂಟಿ ಕಲ್ಸಿದ್ದು. ಓ, ವೆರಿ ಗುಡ್. ನೀವೇನ್ ಮಾಡಿದ್ರಿ ಸರ್? ನನ್ನ ಹೆಂಡತಿ ಹುಲಿ ಹಾಗೆ, ಅದಕ್ಕೆ ಅವಳಿಗೋಸ್ಕರ ಪುಳಿಯೋಗರೆ ಮಾಡಿದೆ. ಒಂದ್ ಚಿತ್ರಾನ್ನ ಪುಳಿಯೋಗ್ರೆ ಮಾಡಿದ್ಯಾ? ನೀವೇನ್ ಮಾಡಿದ್ರಿ ಸರ್? ಪೊಂಗಲ್. ಗುಡ್. ಗರ್ಲ್ಸ್, ನಮ್ ನಳಮಹಾರಾಜರ ಅಡಿಗೆನ ಹ್ಯಾಂಡ್ ಓವರ್ ಮಾಡ್ಕೊಳ್ಳಿ. ಅದನ್ನ ಅವ್ರವ್ರ ಹೆಂಡತಿಗೆ. ನೈಸ್ ಕಾಸ್ಟ್ಯೂಮ್ ಬ್ರೋ. ಥ್ಯಾಂಕ್ ಯು ಬ್ರೋ. ಸ್ಯಾರಿ ತುಂಬಾ ಚೆನ್ನಾಗಿದೆ ಗಂಗಾ. ನನ್ ಗಂಡನ್ ಸೆಲೆಕ್ಷನ್. ವಾಟ್ ಬ್ರೋ, ಅಡಿಗೆ ಮಾಡೋದ್ರ ಜೊತೆಗೆ ಡ್ರೆಸ್ ಕೂಡ ಸೆಲೆಕ್ಟ್ ಮಾಡ್ತೀರಾ ಹೇಗೆ? ಒಂದೊಂದ್ಸಲ. ಗಂಗಾ ತುಂಬಾ ಅದೃಷ್ಟವಂತೆ. ನನಗೆ ಈ ಶಾಪಿಂಗ್ ಎಲ್ಲ ಇಷ್ಟ ಇಲ್ಲ.
ಎಲ್ಲರೂ ನಿಮ್ ತರ ಇರ್ತಾರ ಹೇಳಿ? ಇಲ್ಲೇನೋ ಫ್ಯಾಷನ್ ಶೋ ನಡೀತಿಲ್ಲಪ್ಪ, ನೀವು ಹೀಗೆ ರೆಡಿಯಾಗಿ ಬಂದಿದ್ದು ವೇಸ್ಟ್. ಶೋ ಯಾವುದೇ ಆದ್ರೂ ಅಪಿರಿಯನ್ಸ್ ತುಂಬಾ ಇಂಪಾರ್ಟೆಂಟ್ ಮಾವ. ಚೆನ್ನಾಗಿ ಹೇಳ್ದೆ ಜೈ. ಅದಕ್ಕೆ ನೀನು ಇಂಡಸ್ಟ್ರಿಯಲಿಸ್ಟ್ ಆಗಿದ್ಯಾ, ಇವರು ಮನೆಗೆ ಅಳಿಯ ಆಗಿದ್ದಾರೆ ಅಷ್ಟೇ. ಈ ರೌಂಡ್ ಟಾಸ್ಕ್ ಏನು? ಈ ಸಲ ಟಾಸ್ಕ್ ಕೊಡೋದು ನಾವಲ್ಲ ಜೈ, ನಿಮ್ PA ನಾಣಿ. ನಾಣಿ ಅವ್ರೆ, ನೀವ್ ಯಾವಾಗ ಬಂದ್ರಿ? ನಾನು ಈಗಷ್ಟೇ ಬಂದೆ ಮೇಡಮ್. ನಾಣಿಗ್ ಬಂದಿದ್ದಾನೆ ಅಂತಂದ್ರೆ ಸಮಥಿಂಗ್ ಇಸ್ ರಾಂಗ್. ಮಹಾನುಭಾವ, ನಿಮ್ಮನ್ ಬಿಟ್ಟು ನಾನು ಇರ್ತೀನ ಹೇಳಿ? ಇಲ್ಲ ನಾಣಿ, ಇದ್ರ ಹಿಂದೆ ಏನೋ ಸೀಕ್ರೆಟ್ ಇದೆ ಅಂತ ನಂಗೆ ಡೌಟ್. ರಾಮ ರಾಮ, ನಾಣಿ ಅವ್ರು ಬಂದಿದ್ದಕ್ಕೆ ಸಂತೋಷ ಪಡೋದ್ ಬಿಟ್ಟು ಅವ್ರಿಗೆ ಬೇಜಾರ್ ಮಾಡ್ತಿರಲ್ಲ ರೀ. ಸರಿ, ಸ್ಟಾರ್ಟ್ ಮಾಡೋಣ. ಈ ರೌಂಡ್ ಹೆಸರು ನಿಮ್ಗೆ ಯಾರು ಸಾಟಿ ಇಲ್ಲ ಅಂತ. ಈ ರೌಂಡ್ ಗಂಡ ಹೆಂಡತಿ ಇಬ್ರಿಗೂ ಸೇರಿಸಿ ಇರತ್ತೆ. ಪ್ರತಿ ಜೋಡಿಗೆ ನಾಣಿ ಅವರು ಟಾಸ್ಕ್ ಕೊಡ್ತಾರೆ. ಟೈಮ್ ಲಿಮಿಟ್ ಕೂಡ ಇರುತ್ತೆ. ಇನ್ ಟೈಮ್ ಟಾಸ್ಕ್ ಫಿನಿಶ್ ಮಾಡಿದವರು ವಿನ್ನರ್. ಎಲ್ರು ರೆಡಿ ಆಗಿದ್ದೀರಾ? ರೆಡಿ. ಹಾಗಾದ್ರೆ ಎಲ್ರು ಕೂತ್ಕೊಳ್ಳಿ. ಮೊದಲನೇ ಜೋಡಿ ಮಿಸ್ಟರ್ ಅಂಡ್ ಮಿಸಸ್ ಕೃಷ್ಣ ಚಂದ್ರಿಕಾ ಅವರು. ಹಿಡ್ಕ. ನೀವು ಮಾಡ್ಬೇಕಿರೋ ಟಾಸ್ಕು ಬಾಡಿಯಿಂದ ಬಾಲ್ ಆಟ. 1 ನಿಮಿಷ ಬನ್ನಿ. ಈ ಬಾಲ್ನ ನಿಮ್ಮಿಬ್ರು ಬಾಡಿ ಮಧ್ಯ 5 ನಿಮಿಷ ಮೇಲೆ ಕೆಳಗೆ ಓಡಾಡಿಸ್ಬೇಕು. ಆರ್ ಯು ರೆಡಿ? ಬನ್ನಿ. ಈ ರೌಂಡ್ ಅಲ್ಲಿ ನೀವು ಗೆದ್ಬಿಡ್ರಿ. ಹೋಗಿ ನಿಮ್ ಜಾಗದಲ್ಲಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಈಗ ನಮ್ಮ ಮುಂದೆ ಬರ್ತಿರೋ ಜೋಡಿ ಮಿಸ್ಟರ್ ಅಂಡ್ ಮಿಸಸ್ ಪ್ರಿಯಾಂಕಾ ಶ್ರವಣ್. ಇವರು ಕೊಡ್ತಿರೋ ಟಾಸ್ಕು ಕುರ್ಚಿಲಿ ಕ್ವೀನ್. 1 ನಿಮಿಷ. ಅವ್ರ ಶ್ರೀಮತಿನ ಅವರು ಎಷ್ಟು ಎತ್ತರದಲ್ಲಿ ಇಡೋಣ ಅನ್ಕೊಂಡಿದಾರೋ ನೋಡೋಣ. ಕಮಾನ್, ರೆಡಿ? ಯುವರ್ ಟೈಮ್ ಸ್ಟಾರ್ಟ್ ನೌ. ಫ್ಯಾಂಟಾಸ್ಟಿಕ್. ನಿಮ್ ಶ್ರೀಮತಿನ ನೀವು ಎಷ್ಟು ಎತ್ತರದಲ್ಲಿ ನೋಡ್ಬೇಕು ಅನ್ಕೊಂಡಿದ್ದೀರಿ ಅಂದಂಗಾಯ್ತು. ವೆಲ್ ಡನ್, ವೆಲ್ ಡನ್. ಕೂತ್ಕೊಳ್ಳಿ. ಕೊನೆಗೆ ಬರ್ತಿರೋ ಜೋಡಿ ಮಿಸ್ಟರ್ ಅಂಡ್ ಮಿಸಸ್ ಜಯಸೂರ್ಯ ಸರ್, ಗಂಗಾ ಜಯಸೂರ್ಯ ಮೇಡಮ್. ನಮ್ಗೆ ಯಾವ ಟಾಸ್ಕ್ ಕೊಡಕ್ ರೆಡಿ ಆಗಿದ್ದೀನಿ? ಹೆಂಡತಿ ಸನ್ನೆ, ಗಂಡನ್ ಮಾತು. ಅಂದ್ರೆ ಏನು ನಾಣಿ ಅವ್ರೆ? ಸಿಂಪಲ್ ಮೇಡಮ್. ನಾವು ನಿಮ್ಗೊಂದು ವರ್ಡ್ ಕೊಡ್ತೀವಿ. ನೀವು ಸನ್ನಲ್ಲಿ ಸಾರ್ಗೆ ಆ ವರ್ಡ್ ಬಗ್ಗೆ ಹೇಳ್ಬೇಕು. ಸಾರು ಆ ವರ್ಡ್ ಯಾವುದು ಅಂತ ಹೇಳ್ಬೇಕು. ಅಯ್ಯೋ, ಇಷ್ಟೇನಾ? ತುಂಬಾ ಈಸಿ ನಾಣಿ ಅವ್ರೆ. ಹಾಗಾದ್ರೆ ಇನ್ನು ತಡೆ ಯಾಕೆ, ಬನ್ನಿ ಶುರು ಮಾಡಿ. ರೆಡಿನಾ ಯಜಮಾನ್ರೆ? ರೆಡಿ. ಸರ್, ನಿಮ್ಗೆ 5 ನಿಮಿಷ ಟೈಮ್ ಇದೆ ಅಷ್ಟೇ. ಆಸ್ಟ್ರೇಲಿಯಾದಕ್ಕೆ ಆನ್ಸರ್ ಹೇಳ್ಬೇಕು. ಹೇಳ್ತೀನಿ, ಹೋಗ. ಯುವರ್ ಟೈಮ್ ಸ್ಟಾರ್ಟ್ ready. ನೌ. ನಾವಿಬ್ರು ದೇವ್ರ ತರ
ಮಲ್ಲಿಗೆ ಹೂವಿನ ದಂಡೆ, ಆಕಾಶದಲ್ಲಿ ನಕ್ಷತ್ರ. ಚಂದ್ರಿಕಾ ನಿತ್ಯ ಹೋಗಿರ್ತಾಳ? ಇಲ್ಲ ಜೈ ಜೊತೆಗೆ ಇರಬಹುದಾ? ನನ್ಗೇನ್ರಿ ಗೊತ್ತು, ನಾನು ಕೂಡ ನಿಮ್ ಜೊತೆನೆ ಇಲ್ವಾ? ಅಲ್ನೋಡಿ. ಏನ್ ನಾಣಿ ಅವ್ರೆ, ಜೈ ಗಂಗಾ 5 ನಿಮಿಷದಲ್ಲಿ ಸರಿ ಹೋಗ್ತಾರೆ ಅಂದ್ರಿ, ಅರ್ಧ ಗಂಟೆ ಆದ್ರೂ ಹೀಗೆ ಇದಾರೆ. ಮೇಡಮ್, ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಅವ್ರು ಒಂದಾಗೋದು ಗ್ಯಾರಂಟಿ. ನಮ್ಗಂತೂ ಹಾಗ ಅನ್ನಿಸ್ತಿಲ್ಲ. ಬ್ರೇಕಪ್ ಅಂತೂ ಖಂಡಿತ ಅನ್ನಿಸ್ತಾ ಇದೆ. ಅವರು ಲವರ್ಸ್ ಎಲ್ಲ ಬ್ರೇಕಪ್ ಆಗೋಕೆ, ಕಪ್ಪಲ್ಲು ಸಾವು ಕೂಡ ಅವ್ರನ್ನ ದೂರ ಮಾಡಲ್ಲ. ಅದನ್ನ ನೋಡೋಣ. ತಪ್ಪೆಲ್ಲ ನಂದೆ. ನಾನೇನ್ ಓದಿರೋಳ? ಅದನ್ನೆಲ್ಲ ಕರೆಕ್ಟಾಗಿ ಹೇಳೋಕ್ಕಾಗ್ಲಿಲ್ಲ ನನ್ಗೆ ಬುದ್ಧಿ ಇಲ್ಲ. ಹೋಗಿ ಕ್ಷಮೆ ಕೇಳ್ಬೇಕು. ಚಂದ್ರಿಕಾ, ಗಂಗಾ ಹೋಗ್ತಿದ್ದಾಳೆ. ಆ ನಿತ್ಯ ಹೋಗಿದಳೋ, ಇನ್ನು ಜೈ ಜೊತೆಗೆ ಸಾಯ್ತಿದ್ದಳೋ, ನಮ್ಮನ್ನಂತೂ ಸಾಯಿಸ್ತಿದ್ದಾಳೆ. ನೋಡಿದ್ರ ನಮ್ಮ ಮೇಡಮ್ ಹೊರಟ್ರು. ಅವ್ರು ಎಲ್ಲಿ ಹೋಗ್ತಿದಾರೋ ಏನೋ. ನಿಮ್ ಸಾರ್ ಹತ್ರ ಅಂತ ಗ್ಯಾರಂಟಿ ಏನು? ಈಗಲೇ ಪ್ರೂವ್ ಮಾಡ್ತೀನಿ, ನೀವು ಕೇಳ್ತಾ ಇರಿ. ಮೇಡಮ್ 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 ಮೇಡಮ್, ಎಲ್ಲಿ ಹೋಗ್ತಿದ್ದೀರಿ? ನಿಮ್ ಸರ್ ಹತ್ರ ನಾಣಿ ಅವ್ರೆ. ಅದೇನ್ ಮೇಡಮ್, ಸಾರ್ಗೂ ನಿಮ್ಗೂ ಜಗಳ ಆಯ್ತಲ್ಲ, ಹೇಗ್ ಹೋಗ್ತೀರಾ? ಜಗಳ ಆದ್ರೆ ಹೋಗ್ಬಾರ್ದ ನಾಣಿ ಅವ್ರೆ? ತಪ್ಪು ಮಾಡಿದ್ ಸಾರೇ ಅಲ್ವಾ ಮೇಡಮ್? ಅವರೇ ಬಂದ್ ಸಾರಿ ಕೇಳಿದ್ಮೇಲೆ ಹೋಗಿ. ಏನ್ ಹೇಳ್ತಾ ಇದ್ದೀರಾ ನಾಣಿ ಅವ್ರೆ? ಅವ್ರು ತಪ್ಪು ಮಾಡೋದೇನು? ನಾನೇ ಅಲ್ವಾ ತಪ್ಪು ಮಾಡಿದ್ದು? ಅವ್ರಿಗೆ ಸರಿಯಾಗಿ ಹೇಳೋಕ್ಕಾಗ್ಲಿಲ್ಲ. ಇಲ್ಲ ಮೇಡಮ್, ನೀವು ಕರೆಕ್ಟ್ ಆಗಿ ಹೇಳಿದ್ರಿ, ಸಾರೇ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿಲ್ಲ. ಏನಾದ್ರೂ ಇರ್ಲಿ ನಾಣಿ ಅವ್ರೆ, 4 ಜನರ ಮುಂದೆ ಅವ್ರಿಗೆ ನನ್ನಿಂದ ಅವಮಾನ ಆಯ್ತು, ಸೋತ್ ಹೋದ್ರು.